ಸೊ ನಮಸ್ಕಾರ ರೀಪ್ಪ, ಎಲ್ಲರಿಗೂ ನಮ್ಮ ಎರಡನೇ ವಿಡಿಯೋಗೆ ಸ್ವಾಗತ. ಇವತ್ತು ಏನೋ ಒಂದು ಮಾಡತೈತಿ, ಅದಕ್ಕೆ ಕೊನೆಗೆ ಮೊದಲು ಗ್ಯಾಸ್ ಹಚ್ಚುನ್ ಬರ್ರಿ. ಸೊ ಗ್ಯಾಸ್ ಹಚ್ಚುನಂತೆ ಲೈಟ್ರ್ ತೊಗೊಂಡು ಸೊ ಹೇಳ್ಕೊಂಡು ಹೋಕ್ಕೈತಿ ಏನು ಮಾಡತೈತಂತೆ. ಅಂತೂ ಇಂತೂ ಹತ್ತಪ್ಪ ನಮ್ಮ ಗ್ಯಾಸ್. ಸ್ವಲ್ಪ ಸಣ್ಣ ಇಟ್ಕೊಂಡ ಮೀಡಿಯಮ್ ಫ್ಲೇಮ್ದಾಗ ಏನೇನು ಹಾಕ್ತೈತೆ ಹಾಕೊಂಡು ತೊಗೋಣ. ಆಮ್ಯಾಗ ಏನು ಡಿಶ್ ಹಾಕೈತೆ ಲಾಸ್ಟಿಗೆ ಹೇಳ್ತೀನಂತೆ. ಸ್ವಲ್ಪ ಜೋರು ಇಟ್ಕೋರಿ ಗ್ಯಾಸ್. ಒಂದು ಕಡಾಗಿ ತೊಗೋರಿ. ಒಂದು ಕಡಾಗಿ ತೊಗೊಂಡು ಸ್ವಲ್ಪ ಬಿಸಿ ಮಾಡ್ರಿ. ಅದನ್ನು ಬಿಸಿ ಮಾಡಿಂದ ಒಂದು 2 ಚಮಚಿ 2 ಚಿಟ್ಟಿ ಅಂತೀವಿ ನಮ್ಮ ಕಡೆ, ನಿಮ್ಮ ಕಡೆ ಚಮಚಿ ಅಂತೀರಿ ಏನೋ ಕಮೆಂಟ್ನಾಗ ಹೇಳ್ರಿ. ಅದನ್ನು 2 ಚಿಟ್ಟಿ ಎಣ್ಣೆ ಹಾಕೋರಿ ಕಡಾಗಿಗೆ. ಎಣ್ಣೆನೂ ಕೂಡ ಚುರ್ಮರಿ ಮ್ಯಾಗ ಡಿಪೆಂಡ್ ಇರ್ತೈತಿ. ಜಾಸ್ತಿ ಚುಮ್ಮರಿ ಇತ್ತಪ್ಪ ಅಂದ್ರೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿರ್ತೈತಿ. ಸ್ವಲ್ಪ ಇದ್ದವಪ್ಪ ಅಂತಂದ್ರೆ ಸ್ವಲ್ಪ ಹಾಕಿರ್ತೈತಿ. ಸೊ ಚುರ್ಮರಿ ಆಯ್ತು, ಅವಲಕ್ಕಿ ಆಯ್ತು, ಏನೋ ಒಂದು ಮಾಡ್ತಿರ್ತೀವಲ್ಲ, ಸೊ ಅದ್ರ ಮ್ಯಾಗ ಡಿಪೆಂಡ್ ಇರ್ತೈತೆ ಅದು. ಸೊ ಅದಕ್ಕೆ ಈಗ ನಾವು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣಂತೆ. ಸೊ ಹಾಕಿದ ಮ್ಯಾಗ ಮುಂದೆ ಏನಾಗ್ತಿದೆ ಅಂತಂದು ನೋಡೋಣ ಬರ್ರಿ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಅದು. ಈಗ ಸ್ವಲ್ಪ ಶೇಂಗಾ ಹಾಕೋಣ. ಶೇಂಗಾ ಹುರ್ಕೊಳೋಣ. ಶೇಂಗಾನ ಎಷ್ಟು ಬೇಕಷ್ಟು ಶೇಂಗಾ ಹಾಕೋರಿ. ಅದನ್ನು ಸ್ವಲ್ಪ ಫ್ರೈ ಮಾಡಿರಿ ಲೈಟ್ ಪಿಂಕ್ ಕಲರ್ ಆಗೋ ಮಟ. ಆಮ್ಯಾಗ ಸ್ವಲ್ಪ ಕರಿಬೇವು ಹಾಕಿರಿ. ಕರಿಬೇವು ಅವು ಸ್ವಲ್ಪ ಹುರಿರಿ. ಅವನ್ನ ಚಮಚೆಲ್ಲ ಆ ಕಡೆ ಈ ಕಡೆ ಅಲ್ಲಾಡಿಸಿ ಕರಿಬೇವು ಆದ್ಮ್ಯಾಗ ಸ್ವಲ್ಪ ಜೀರಿಗೆ ತೊಗೊರಿ. ಜೀರಿಗೆ ಸಾಸ್ವೆ ಹಾಕ್ರಿ. ಅದ್ರ ಜೊತೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕಿದ್ರೆ ಅನಾವತ್ತು ಟೇಸ್ಟ್ ಕೊಡ್ತೈತಿ. ಸೊ ಹಾಕಿ ಒಂದು ಸ್ವಲ್ಪ ಚಟಪಟ ಅನ್ನೋ ಮಟ ತಡೀರಿ. ಈಗ ಉಳ್ಳಾಗಡ್ಡಿ ಹಾಕಿರಿ. ಉಳ್ಳಾಗಡ್ಡಿ ಟಮಾಟಿ ಮೆಣಸಿನ್ಕಾಯಿ ಕೋದಿಟ್ಕೋರಿ. ಕೋದಿಟ್ಕೊಂಡು ಹಾಕಿರಿ. ಇದಕ್ಕೆ 1 ಉಳ್ಳಾಗಡ್ಡಿ, 1 ಟಮಾಟಿ, ಆಮ್ಯಾಗ ಒಂದು 5 ಮೆಣಸಿನ್ಕಾಯಿ ಹಾಕೈತಿ. ಸೊ ಅವನ್ನೆಲ್ಲ ಕೋದಿಟ್ಕೊಂಡು ಎಣ್ಣೆಗೆ ಹಾಕಿ ಅವನ್ನ ತಾಳಸ್ರಿ. ಸ್ವಲ್ಪ ಫ್ರೈ ಮಾಡ್ಕೊರಿ. ಫ್ರೈ ಮಾಡ್ಕೊಂಡು ಉಳ್ಳಾಗಡ್ಡಿ ಕಲರ್ ಲೈಟ್ ಬ್ರೌನ್ ಆಗ್ಬೇಕು ಅಲ್ಲಿ ಮಟ ಹುರಿರಿ. ಸ್ವಲ್ಪ ಚಮಚೆಲ್ಲ ಆ ಕಡೆ ಈ ಕಡೆ ಇದು ಮಾಡಿ ತಾಳಸ್ರಿ ಅದನ್ನು ಚೆನ್ನಾಗೆ. ಸ್ವಲ್ಪ ಉಪ್ಪು ಹಾಕ್ಕೋರಿ ಎಷ್ಟು ಬೇಕಷ್ಟೆ. ಅಲ್ಲಾಡಿಸ್ರಿ. ಅಲ್ಲಾಡ್ಸು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋರಿ 1 ಚಮಚಿ. ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋರಿ. ಅಲ್ಲಾಡಿಸ್ರಿ ಅದನ್ನು. ಆಮ್ಯಾಗ ಅರ್ಧ ಗ್ಲಾಸ್ ನೀರು ಹಾಕ್ಕೋರಿ. ಅಲ್ಲಾಡಿಸ್ರಿ ಚೆನ್ನಾಗಿ. ಮಸಾಲೆ ಎಲ್ಲ ನೀರಾಗ ಮಿಕ್ಸ್ ಆಗೋಂಗೆ. ತೋಸಿ ಚುಮ್ಮರಿ ಹಾಕ್ರಿ. ಅದಕ್ಕೆ ಮೊನ್ನೆಗೆ ಚುಮ್ಮರಿ ತೋಸಿ ಇಟ್ಕೋರಿ ಒಂದು ಬೊಗಾನ್ಯಾಗ. ಆಮ್ಯಾಗ ಅದು ಪೂರ ನೆನಿಬಾರ್ದು. ಜಸ್ಟ್ ಒಂದು ಸ್ವಲ್ಪ ಎದ್ದು ಹಿಂಗೆ ತೆಗೆದು ಅವ್ನ ಹಿಂಡಿ ಇದಕ್ಕೆ ಹಾಕೊಂಬಿಟ್ರಿ. ತೋಸಿ ಚುಮ್ಮರಿ ಹಾಕ್ರಿ. ಒಂದು ಸ್ವಲ್ಪ ಎಷ್ಟು ಬೇಕಷ್ಟು ಹಾಕ್ಕೋರಿ ಚುಮ್ಮರಿ. ನಿಮ್ಮ ಎಷ್ಟು ಮಂದಿ ತಿಂತೀರ ಅದ್ರ ಮೇಲೆ ಡಿಪೆಂಡ್ ಇರ್ತೈತಿ. ಪೂರ ಮಿಜ್ಜಿ ಆಗ್ಬಾರ್ದು ಚುಮ್ಮರಿ. ಹಂಗೆ ನೋಡಿ ತೋರಿಸ್ಬೇಕಾರೆ. ಆಮ್ಯಾಗ ಪೂರ ಮಸಾಲ ಎಲ್ಲ ಚುಮ್ಮರಿಗೆ ಹತ್ತಂಗೆ ಮಿಕ್ಸ್ ಮಾಡಿರಿ. ಆಮ್ಯಾಗ ಫೈನಲಿ ತಯಾರಾತು ನೋಡ್ರಿ ನಮ್ದು ಚುರ್ಮರಿ ಸುಸ್ಲಾ. ಬರೀ ಚುಮ್ಮರಿ ತಿನ್ನಕ್ಕೆ ಸರಿ ಅನ್ಸಂಗಿಲ್ಲಲ್ರಿ, ಅದಕ್ಕೆ ಮಿರ್ಚಿ ಬಜ್ಜಿ ಮಾಡೋಣ ಬರ್ರಿ. ಒಂದು ಬೌಲ್ ತೊಗೋರಿ. ಬೌಲ್ದಾಗ ಒಂದು ಸ್ವಲ್ಪ ಕಡ್ಲಿ ಹಿಟ್ಟು ಹಾಕೋರಿ. ಕಡ್ಲಿ ಹಿಟ್ಟು ಹಾಕೊಂಡು ಅದ್ರಾಗ ಸ್ವಲ್ಪ ಕೆಂಪು ಖಾರ ಹಾಕೋರಿ. ಕೆಂಪು ಖಾರ ಹಾಕೊಂಡು ಅದ್ರಾಗ ಒಂದು ಸ್ವಲ್ಪ ನೀರು ಹಾಕ್ರಿ. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ ಅದು ಪೇಸ್ಟ್ ಆಗೋ ಮಟ. ಆಮ್ಯಾಗ ಅದ್ರಾಗ ಸ್ವಲ್ಪ ಸಾಲ್ಟ್ ಹಾಕೋರಿ, ಉಪ್ಪು. ಅದ್ರ ಜೊತೆ ಜೀರಾ ಬರ್ತೈತಿ, ಅದ್ರ ಬದಲಿ ಅಜ್ವಾನ ಹಾಕೋರಿ. ಈಗ ಒಂದೊಂದು ಮಿರ್ಚಿ ಮೆಣಸಿನ್ಕಾಯಿ ತೊಗೊಂಡು ಅದು ಹಿಟ್ಟದಾಗ ಚಂದಂಗೆ ಮುಣಗಿಸಿ ಅದು ಗೊತ್ತಾಕೈತೆ ನಾವು ಹೆಂಗೆ ಮಾಡತ್ತೀವಿ ಅಂತ. ಅದ್ರ ಗತೆ ಮಾಡಿರಿ. ಚಂದಂಗೆ ಅದೆಲ್ಲ ಹಿಟ್ಟೆಲ್ಲ ಮೆಣಸಿನ್ಕಾಯಿ ಒಳಗೆ ಮುಳುಗೋಂಗೆ ಮಾಡಿ ಒಂದೊಂದವಾಗಿ ತಯಾರು ಮಾಡಿ ಇಟ್ಕೊಂಡು ಒಂದೊಂದವಾಗಿ ಸಣ್ಣಗಾಗಿ ಎಣ್ಣೆಗೆ ಬಿಟ್ಕೊಂತ ಹೋಗ್ರಿ.
ಫುಲ್ ಅದನ್ನ ಈಗ ಸಣ್ಣಗೆ ಬಿಡ್ರಿ ಎಣ್ಣೆಯಾಗ. ಆಮ್ಯಾಗ ಅದು ಫ್ರೈ ಆಕ್ಕೈತಿ. ಫ್ರೈ ಆಗೋ ಮಟ್ಟ ಸ್ವಲ್ಪ ಸಮಾಧಾನದಿಂದ ಇರ್ರಿ. ಚಂದಂಗೆ ಫ್ರೈ ಆಗ್ಬೇಕು ಅದು. ಒಂದು ಸತಿ ನೀವು 2ರಿಂದ 3 ಮಿರ್ಚಿ ಹಾಕ್ಬೋದು ಒಂದೇ ಎಣ್ಣೆಯಾಗ. ಸ್ವಲ್ಪ ಚಮಚೆಲಿ ಆ ಕಡೆ ಈ ಕಡೆ ಹೊಳ್ಳಾಡಿಸ್ರಿ. ಫ್ರೈ ಆಗಲಿ ಅದು ಪೂರ ಮತ್ತು ನಂಗೆ ಫ್ರೈ ಮಾಡಿದ್ರಂತೂ ಒತ್ಸಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಒಂದು ಬ್ರೌನಿಷ್ ಆದ್ರೆ ಸಾಕದು. ಒಂದು 2ರಿಂದ 3 ನಿಮಿಷ ಅದು ಇದರಾಗ ಇರಲಿ ಆಯಿಲ್ನಾಗ. ಕಡಾಯಿಗೆ 2 ಚಿಟ್ಟಿ ಎಣ್ಣೆ ಹಾಕ್ಕೊಂಡಿರ್ತೀರಿ. ಜಾಸ್ತಿ ಹಾಕೊಂಡು ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಚಂದಂಗೆ ಒಂದು 2-3 ನಿಮಿಷ ಫ್ರೈ ಮಾಡ್ರಿ ಅದನ್ನು. ಫುಲ್ ಮಿರ್ಚಿಗತೆ ಆಗುವಂಗೆ. ಫೈನಲಿ ನಮ್ಮ ಮಿರ್ಚಿ ಬಜ್ಜಿ ತಯಾರಾಯ್ತು ನೋಡ್ರಿ. ಫ್ರೈ ಆಗಿಂದ ಬಜ್ಜಿ ತಯಾರಾಗೈತಿ. ಟೇಸ್ಟ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ KR Vlogs. ಧನ್ಯವಾದಗಳು.